ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಎಐಸಿಸಿ ಅಧ್ಯಕ್ಷ ಖರ್ಗೆ ಅವರಿಂದ ಮಹತ್ವದ ಸೂಚನೆ, ಆದರೆ ಅದನ್ನು ಧಿಕ್ಕರಿಸಿದ ಸಿದ್ದರಾಮಯ್ಯ. ಮೆಗಾ ಡೆವಲಪ್ಮೆಂಟ್ ಈಗ ರಾಜ್ಯ ಕಾಂಗ್ರೆಸ್ಗೆ ಸಂಬಂಧಪಟ್ಟಂತೆ ಸಂಚಲನ ಸೃಷ್ಟಿ ಮಾಡಿರೋದು. ಖರ್ಗೆ ಅವರಿಗೆ ಸೋನಿಯಾ ಸೂಚನೆ, ಖರ್ಗೆ ಅವರಿಂದ ಮಹತ್ವದ ಆದೇಶ, ಆದರೆ ಅದನ್ನು ಧಿಕ್ಕರಿಸಿ ನಿಂತ ಸೆಡ್ಡು ಹೊಡೆದ ಸಿದ್ದರಾಮಯ್ಯ. ಡಿ.ಕೆ. ಶಿವಕುಮಾರ್ ಅವರು ಸರ್ವ ತಯಾರಿಗಳನ್ನು ಮಾಡಿಕೊಂಡಿರೋ ಹೊತ್ತಲ್ಲಿ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ನೋಡಿ. ಮಾಹಿತಿ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರು, ಈಗಾಗಲೇ ಹಲವು ರಿಪೋರ್ಟ್ಸ್ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲಿ ತನಕ ತಯಾರು ಮಾಡ್ಕೊಂಡಿದ್ದಾರೆ ಅಂದರೆ, ಬಜೆಟ್ ಮಲ್ಟಿಪಲ್ ಕೈಗಾರಿಕಾ ಕಾರಿಡಾರ್ ಮಾಡಿ ರಾಜ್ಯವ್ಯಾಪಿ, ಬೆಂಗಳೂರು ಒಂದೇ ಅಲ್ಲ ಎಲ್ಲ ಕಡೆ ಕೈಗಾರಿಕಾ ಕಾರಿಡಾರು, ಏರ್ಪೋರ್ಟ್ಗಳ ತನಕ ಬ್ಲೂ ಪ್ರಿಂಟ್ ರೆಡಿ ಮಾಡಿ ಬಜೆಟ್ಟು 2025-26 ಬಜೆಟನ್ನು ತಾನೇ ರೆಡಿ ಮಾಡು ಇಟ್ಟುಬಿಟ್ಟಿದ್ದಾರೆ. ತಾನೇ ಬಜೆಟ್ ಮಂಡಿಸ್ತೀನಿ ಅಂತ ಅಲ್ಲಿ ತನಕ ತಯಾರಿ ಇದೆ ಡಿ.ಕೆ. ಶಿವಕುಮಾರ್ ಅವ್ರದ್ದು ಒಂದು ಕಡೆ. ಮತ್ತೊಂದು ಕಡೆ ಸಿದ್ದರಾಮಯ್ಯನವರು ಈಗ ಹೈಕಮಾಂಡ್ಗೆ ಯಾವ ರೀತಿ ಸೆಡ್ ಹೊಡೆದಿದ್ದಾರೆ ನೋಡಿ. ಶಾಕ್ ಕೊಡ್ತಿದ್ದಾರೆ ಹೈಕಮಾಂಡ್ಗೆ. ಇನ್ಫ್ಯಾಕ್ಟ್ ಯಾವಾಗ ರಾಹುಲ್ ಗಾಂಧಿಯವರು ಎಲ್ಲ ಇನ್ಪುಟ್ಸ್ ತಗೊಂಡು ಗೊಂದಲಕ್ಕೊಳಗಾದರು ಅಂದರೆ, ರಾಜ್ಯದಿಂದ ಹೇಳೋದು ಡಿ.ಕೆ. ಶಿವಕುಮಾರ್ ಅವ್ರ ಕಡೆಯವರು ಹೋಗೋದು, ಸಿದ್ದರಾಮಯ್ಯನವ್ರ ಕಡೆ ಹೋಗೋದು ಅದೆಲ್ಲ ಇದ್ದಿದೆ. ಬಟ್ ಯಾವಾಗ ಜಯರಾಮ್ ರಮೇಶ್ ಅಂತಹ ನಾಯಕರು, ಬೇರೆ ಬೇರೆ ಸೀನಿಯರ್ ಲೀಡರ್ಸು ಡಿ.ಕೆ. ಶಿವಕುಮಾರ್ ಅಥವಾ ಯಾರೇ ಆಗಲಿ ಕರ್ನಾಟಕದಲ್ಲಿ ಬದಲಾವಣೆ ಈ ಹೊತ್ತಲ್ಲಿ ಮಾಡಬೇಕಾಗತ್ತೆ ಅನ್ನೋ ಇನ್ಪುಟ್ಸನ್ನು ಕೊಟ್ಟರು. ಯಾಕಂದರೆ ಕರ್ನಾಟಕದಲ್ಲಿ BJPನೂ ಹೇಳಿಕೊಳ್ಳುವಂತಹ ನಾಯಕತ್ವ ಹೊಂದಿಲ್ಲ. ಈ ಹೊತ್ತಲ್ಲಿ ನಾವು ಖಂಡಿತ ಇನ್ನೊಂದು ಟ್ರೈ ಮಾಡಬಹುದು, ಅವಕಾಶ ಇದೆ ನಮಗೆ, ಮತ್ತು ಎಲ್ಲ ಕಡೆನೂ ಬದಲಾವಣೆ ಅಂತ ಒಪ್ಕೊಳ್ಳೇಬೇಕಾಗುತ್ತಲ್ಲ. ಸಿದ್ದರಾಮಯ್ಯನವ್ರು ಕೊಟ್ಟಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಒಳ್ಳೆ ನಾಯಕ, ಪಕ್ಷ ಅವ್ರ ಕೈಗೆ ಹೋದಾಗ ಯಾವ ಪರಿಸ್ಥಿತಿಲಿ ಇತ್ತು ಅನ್ನೋದನ್ನು ಹೈಕಮಾಂಡ್ ಮಟ್ಟದಲ್ಲಿ ಸೀನಿಯರ್ ಲೀಡರ್ಸು ಕೂಡ ವಿವರಿಸಿರೋದ್ರಿಂದಾಗಿ ರಾಹುಲ್ ಗಾಂಧಿ ಅವರಿಗೆ ಸಿದ್ದರಾಮಯ್ಯನವ್ರ ಮೇಲಿರುವಂಥ ವಿಶೇಷ ಪ್ರೀತಿ ಮತ್ತು ಅವರ ನಾಯಕತ್ವದ ವರ್ಚಸ್ಸಿನ ಮೇಲಿರುವಂಥ ಒಂದು ಗೌರವ, ಅದೆಲ್ಲವನ್ನು ಮೀರಿಯೂ ಆಲೋಚನೆ ಶುರು ಮಾಡಿದರು ರಾಹುಲ್ ಗಾಂಧಿಯವರು. ಏನು ಮಾಡೋದೀಗ, ಒಳ್ಳೆ ಇಕ್ಕಟ್ಟಿಗೆ ಬಂತಲ್ಲ. ಸಿದ್ದರಾಮಯ್ಯನವರು ಹೇಳಿ ಕೇಳಿ ಬಿಗ್ ಲೀಡರ್, ಅವ್ರಿಗೆ ಮ್ಯಾಚ್ ಇಲ್ಲ. ಡಿ.ಕೆ. ಶಿವಕುಮಾರ್ ಅವರು ಭವಿಷ್ಯದ ನಾಯಕನಾಗಿ ಭರವಸೆ ಮೂಡಿಸಿದ್ದಾರೆ ಅನ್ನೋ ಗೊಂದಲ ಉಂಟಾದಾಗ ಸೋನಿಯಾ ಅವರು ಕೊಡೋ ಸಲಹೆ ಇಷ್ಟೇ. ಅದೇ ರಾಜ್ಯದ ಖರ್ಗೆ ಅವರಿದ್ದಾರೆ, ಬದಲಾವಣೆ ಜಗದ ನಿಯಮ, ಆದರೆ ಅದು ಹೇಗೆ ಮಾಡಬೇಕು ಅನ್ನೋದನ್ನು ಖರ್ಗೆ ಅವ್ರು ನೋಡ್ಕೊಳ್ತಾರೆ, ಬಿಟ್ಬಿಡಪ್ಪ ಅವರು ಹೆಗಲಿಗೆ ಅನ್ನೋ ರೀತಿಯಲ್ಲಿ ಹೈಕಮಾಂಡ್ ಮಟ್ಟದಲ್ಲಿಯೇ ಒಂದು ಸೂಚನೆ ಖರ್ಗೆ ಅವ್ರಿಗೆ ಬರುತ್ತೆ. ಖರ್ಗೆ ಅವರು ಕರ್ನಾಟಕದವರಾಗಿರೋದ್ರಿಂದಾಗಿ ಕಂಪ್ಲೀಟ್ ಆಗಿ ಅವ್ರಿಗೆ ಚಿತ್ರಣ ಗೊತ್ತಿರುತ್ತೆ. ಜಾತಿ ಲೆಕ್ಕಾಚಾರನೋ ಮತ್ತೊಂದು ಡೆವಲಪ್ಮೆಂಟ್ ಮಾಡೆಲ್ಲೋ ಗ್ಯಾರಂಟಿ ನಿಭಾಯಿಸೋಕ್ಕಾಗತ್ತಾ ಬಿಡತ್ತಾ ಎಲ್ಲ ಒಂದು ಐಡಿಯಾ ಇರುತ್ತೆ ಅವ್ರಿಗೆ. ಹೇಳಿ ಕೇಳಿ ಪ್ರಿಯಾಂಕ್ ಖರ್ಗೆ ಅವರು ಕ್ಯಾಬಿನೆಟ್ ಮಿನಿಸ್ಟರ್ ಬೇರೆ ಇದ್ದಾರೆ. ಹಾಗಾಗಿ ಖರ್ಗೆ ಅವರು ತುಂಬ ಕ್ಲೋಸ್ ಆಗಿ ಮಾನಿಟರ್ ಮಾಡಬಹುದು ಯಾರ ಸಾಮರ್ಥ್ಯ ಏನು, ಹೊರಗಡೆ ಕಾಣಿಸ್ತಿರೋದು ಒಂದಾಗಿರುತ್ತೆ, ಚಿತ್ರಣ ಬೇರೆ ಆಗಿರುತ್ತೆ. ಸೊ ಅದೆಲ್ಲ ಅರ್ಥ ಮಾಡ್ಕೊಳ್ಬಹುದು. ಖರ್ಗೆ ಅವ್ರಿಗೆ ಟಾಸ್ಕ್ ಕೊಟ್ಟರು ಸೋನಿಯಾ ಗಾಂಧಿಯವರು, ಬದಲಾವಣೆ ಅವಶ್ಯಕತೆ ಇದೆ ಅಂತ ಅನಿಸ್ತಾ ಇದೆ ನಮಗೆ, ನೀವೇ ಅದನ್ನು ದಾರಿಯಲ್ಲಿ ಏನೇನು ಸಮಸ್ಯೆ ಇದೆಯೋ ಸುಗಮ ಮಾಡಿ ಮತ್ತು ನಿರ್ಧಾರ ಮಾಡಿ ಅಂತ ಖರ್ಗೆ ಅವ್ರ ಹೆಗಲಿಗೆ ಹಾಕಿಬಿಟ್ರು. ಇದ್ರ ಬಗ್ಗೆ ನಾವು ಹಿಂದೆನೇ ರಿಪೋರ್ಟ್ ಮಾಡಿದ್ವಿ, ನಿಮ್ಮ ಮುಂದೆ ಇಟ್ಟಿದ್ವಿ ಈ ವಿಚಾರವನ್ನು. ಖರ್ಗೆ ಅವರ ನಿರ್ಧಾರವೇ ಅಂತಿಮ ಅಂತ ಸೋನಿಯಾ ಗಾಂಧಿಯವರು ಕರ್ನಾಟಕದ ಬಗ್ಗೆ ರಾಹುಲ್ ಗಾಂಧಿಯವರು ಮುಂದೆ ಮುದ್ರೆ ಒತ್ತಿದ್ದಾರೆ ಅಂತ ತುಂಬ ಹಿಂದೆನೇ ರಿಪೋರ್ಟ್ ಮಾಡಿದ್ವಿ. ಇಷ್ಟಾದ ಮೇಲೆ ಖರ್ಗೆ ಅವರು ಏನಂದ್ರು ನಿನ್ನೆ, ಬಹಳ ದೊಡ್ಡ ಟ್ವಿಸ್ಟ್ನಂತೆ ಕಾಣಿಸ್ತದು. ಸಮಸ್ಯೆ ನಾವು ಸೃಷ್ಟಿ ಮಾಡಿರೋದಲ್ಲ, ಇಲ್ಲಿಲ್ಲೇ ಸೃಷ್ಟಿಯಾಗಿರೋದು. ಅಂದರೆ ಹೈಕಮಾಂಡ್ ಮುಂದೆ ಒಂದು ತೀರ್ಮಾನ ಆಗಿತ್ತಷ್ಟೇ. ಒಂದು ತೀರ್ಮಾನ ಆಗಿದ್ದನ್ನು ಸಮಸ್ಯೆ ಅನ್ನೋಕ್ಕಾಗಲ್ಲ. ಸಮಸ್ಯೆ ಸೃಷ್ಟಿಯಾಗಿದ್ರೆ ಅವತ್ತಿಂದ ಅದು ಸಮಸ್ಯೆ ಆಗೇ ಇರ್ತಿತ್ತು. ಒಂದು ತೀರ್ಮಾನ ಆಗಿತ್ತು, ಅದು ಸಮಸ್ಯೆಯ ರೂಪವನ್ನು ಈಗ ಪಡ್ಕೊಂಡಿದೆ ಅನ್ನೋ ಥರ ಇತ್ತು ಅವ್ರ ಮಾತು. ನಾವು ಸಮಸ್ಯೆ ಸೃಷ್ಟಿ ಮಾಡಿಲ್ಲ, ಅದು ಇಲ್ಲಿ ಸೃಷ್ಟಿಯಾಗಿರೋದು, ಇಲ್ಲೇ ಬಗೆಹರಿಬೇಕು, ಇಲ್ಲಿನ ನಾಯಕರೇ ಬಗೆಹರಿಸ್ಕೊಳ್ಬೇಕು ಸೃಷ್ಟಿಯಾಗಿರೋ ಸಮಸ್ಯೆಯನ್ನ ಅಂತ ಹೇಳ್ತಾರೆ. ಮತ್ತೆ ನಾನೇ ಪಕ್ಷ ಏನೋ ಮಾಡಿಬಿಟ್ಟೆ ಅನ್ನೋದನ್ನು ಬಿಟ್ಟುಬಿಡಿ, ಯಾವ ನಾಯಕ ಬಂದರೂ ನೋಡಿ, ಖರ್ಗೆ ಅವರ ವೆರಿ ಇಂಪಾರ್ಟೆಂಟ್ ಲೈನ್ ಇದು. ಇಲ್ಲಿಲ್ಲೇ ಬಗೆಹರಿಸ್ಕೊಳ್ಳಿ ಅನ್ನೋದು ಮಾತ್ರ ಹೈಪ್ ಆಗ್ತಿದೆ ಎಲ್ಲ ಕಡೆ. ವೆರಿ ಇಂಪಾರ್ಟೆಂಟ್ ಲೈನ್ ಬೇರೆದು. ಏನದು, ಯಾವುದೇ ಲೀಡರ್ ಹೊಸದಾಗಿ ಬಂದರೂ ಕೂಡ ಅವ್ರಿಗೂ ಸಪೋರ್ಟ್ ಮಾಡ್ತಾರೆ ಕಾರ್ಯಕರ್ತರು. ಪಕ್ಷ ಯಾವ ನಾಯಕ ಬಂದರೂ ಅವರನ್ನು ಕಾಪಾಡುತ್ತೆ, ಕಾರ್ಯಕರ್ತ ಅವರನ್ನು ಕಾಪಾಡ್ತಾನೆ. ಕಾರ್ಯಕರ್ತರ ಪಕ್ಷ ಇದು ಕಾಂಗ್ರೆಸ್. ಸಿದ್ದರಾಮಯ್ಯನವರು ಬರೋದಕ್ಕಿಂತ ಮುಂಚೆನೂ ಕರ್ನಾಟಕದಲ್ಲಿ ಇತ್ತು ಅನ್ನೋದನ್ನು ಪ್ರಿಯಾಂಕ್ ಖರ್ಗೆ ಅವರು ಹೇಳಿದ್ದು ನೆನಪು ಮಾಡ್ಕೊಳ್ಬಹುದು ನಾವು. ಕರ್ನಾಟಕದಲ್ಲಿ ಇತ್ತು, ಅಧಿಕಾರವನ್ನು ಹೊಂದಿತ್ತು. ಸೊ
ಕಾರ್ಯಕರ್ತರಿಂದಲೇ ನಾಯಕ, ಸಿದ್ದರಾಮಯ್ಯನವ್ರ ಕೊಡುಗೆ ಇದೆ, ಆದರೆ ಕಾರ್ಯಕರ್ತರಿಂದ ನಾಯಕನಾಗೋದು ಅಂತ ಡೈರೆಕ್ಟ್ ಹಿಟ್ ನೆನಪಿದೆ ಅಲ್ವಾ? ಅದರದ್ದೇ ಇನ್ನೊಂದು ವರ್ಷನ್ನನ್ನೇ ಖರ್ಗೆ ಅವ್ರು ಹೇಳ್ತಿರೋ ಥರ ಸೌಂಡ್ ಆಗ್ತಿದೆ, ಕ್ಲಿಯರ್ ಕಟ್ ಆಗಿ. ಯಾರು ಬಂದರು ಅಂದರೆ ಏನು? ಯಾರಾದರೂ ಬಂದರೆ ಅಂದರೆ ಇರೋರನ್ನ ಬಿಟ್ಟು ಇನ್ನೊಬ್ರು ಬರೋದು ಅಂತ ತಾನೆ. ಯಾರು ಬಂದರೂ ಅವರನ್ನು ಕಾರ್ಯಕರ್ತರ ಸಪೋರ್ಟ್ ಮಾಡ್ತಾರೆ, ನಾನೇ ಮಾಡಿದೆ ಅನ್ನೋದನ್ನು ಬಿಡಬೇಕು ಅಂತ ಹೇಳ್ತಾರೆ ಅವರು. ಸೊ ಅದು ಸಿದ್ದರಾಮಯ್ಯನವ್ರಿಗೆ ಡೈರೆಕ್ಟ್ ಹಿಟ್ ಥರನೇ ಇತ್ತು. ಸಮಸ್ಯೆ ಸೃಷ್ಟಿಯಾಗಿದ್ದು ಅಂದರೆ ಏನು? ಈಗ ಮಾತುಕತೆ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ನೇರ ಹೇಳ್ತಿದ್ದಾರೆ. ಹೈಕಮಾಂಡ್ ಸೂಕ್ತ ಸಮಯದಲ್ಲಿ ತೀರ್ಮಾನ ತಗೊಳ್ಳುತ್ತೆ ಅಂತ ವೇಣುಗೋಪಾಲು, ಸುರ್ಜೇವಾಲಾ, ಖರ್ಗೆ ಅವರು ಎಲ್ಲರೂ ಹೇಳಿದ್ದಾರೆ. ಸೂಕ್ತ ಸಮಯದಲ್ಲಿ ನಿರ್ಧಾರ ತಗೊಳುತ್ತೆ ಅಂದ್ರೆ ತಗೊಳಕ್ಕೇನೋ ಇದೆ ಅಂದ್ರೆ ಒಪ್ಪಂದ ಆಗಿದೆ ಅನ್ನೋ ಅರ್ಥದಲ್ಲೇ ಅಲ್ಲಿಂದ ಇಲ್ಲಿಂದ ಎಲ್ಲ ಕಡೆ ಸಂದೇಶ ಬಂದಿದೆ. ಬಟ್ ಸಿದ್ದು ಕ್ಯಾಂಪ್ ಮಾತ್ರ ಅದು ಯಾವುದು ಆಗೇ ಇಲ್ಲ ಅಂತ ಹೇಳ್ಕೊಂಡೇ ಬಂದಿರೋದಲ್ವಾ. ಆ ಆಗೇ ಇಲ್ಲ ಅನ್ನೋ ಮಾತು ಯಾವಾಗ ಬಂತೋ? ತಲೆ ಮೇಲೆ ಕೈ ಟಾಣೆ ಮಾಡಿದ್ದಾರೆ ಸಿದ್ದರಾಮಯ್ಯನವರು. 1 ವೀಕ್ ಮುಂಚೆ ಬಿಟ್ಕೊಡ್ತೀನಿ ಅಂತ ಅನ್ನೋ ತನಕ ಡಿ ಕೆ ಕ್ಯಾಂಪ್ ಹೇಳಿದೆ. ಆದ್ರೆ ಆಗೇ ಇಲ್ಲ ಅನ್ನೋದು ಸೆಷನ್ನಲ್ಲೇ ಹೇಳಿಬಿಟ್ರು. ಒಪ್ಪಂದ ಮತ್ತೊಂದು ಹೈಕಮಾಂಡ್ ನಾಯಕರು ಏನು ಹೇಳ್ತಾರೋ ಅದು ಫೈನಲು, ನನ್ನ ಕಡೆನೇ ಅವ್ರ ಬೆಂಬಲ ಇದೆ ಅನ್ನೋ ತನಕ ಹೇಳಿಬಿಟ್ರು ಸಿದ್ದರಾಮಯ್ಯನವರು. ಇದು ಗೊಂದಲ ಮತ್ತು ಸಮಸ್ಯೆ ರೀತಿ ಆಯ್ತು, ಈಗ ಜಟಿಲ ಆಯ್ತು. ಯಾವಾಗ ಸಿದ್ದು ಕ್ಯಾಂಪ್ ಏನೂ ಆಗಿಲ್ಲ ಅನ್ನುವಂಥ ಹೊಸ ಸ್ಟೇಟ್ಮೆಂಟನ್ನು ಕೊಡೋಕೆ ಶುರು ಮಾಡ್ತೋ ಆವಾಗ ಅದು ಗೊಂದಲದ ರೂಪ ಪಡ್ಕೊಳ್ತು. ಹಾಗಾಗಿ ಈಗ ಸಿಡ್ದೆದ್ದಂಗೆ ಕಾಣಿಸ್ತಿದೆ ಖರ್ಗೆ ಅವರು. ಏನೂ ಆಗಿಲ್ಲ ಅಂದರೆ ಹಾಗಾದರೆ ನಮ್ಮ ಮುಂದೆ ನಡೆದಿದ್ದೇನು, ನಾವು ಸುಳ್ಳು ಹೇಳ್ತೀವ ಅನ್ನೋ ರೀತಿಯಲ್ಲಿ ಇರಬಹುದದು. ನೋಡಿದ್ರೆ ಚಿತ್ರಣ ನೋಡಿದ್ರೆ ಖರ್ಗೆ ಅವರು ಬಗೆಹರಿಸಿ ಇದನ್ನು ನಿಲ್ಲಿಸಿ ಅನ್ನೋ ಸೂಚನೆ ಕೊಟ್ಟರೆ ಸಿದ್ದರಾಮಯ್ಯನವ್ರು ಹೆಂಗೆ ಶಾಕ್ ಕೊಟ್ಟಿದ್ದಾರೆ ನೋಡಿ. ಖರ್ಗೆ ಅವ್ರು ಹೇಳಿದ್ದು ಸರಿ ಇದೆ, ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ, ಇಲ್ಲೇ ನಿರ್ಧಾರ ಮಾಡ್ಕೊಳ್ಳಿ ಅಂತಿದ್ದಾರಲ್ಲ ಸರ್. ಅಂದರೆ ರಾಹುಲ್ ಗಾಂಧಿ ಅವರು ಇದನ್ನು ಫೈನಲ್ ಮಾಡ್ತಾರೆ ಅಂದರೆ ಖರ್ಗೆ ಅವರು ಇದರಲ್ಲಿ ಇಲ್ಲ, ಆಟಕ್ಕಿಲ್ಲ ಅಂತನೋ ಸಿದ್ದರಾಮಯ್ಯನವರ ಅರ್ಥ. ಯಾಕಂದರೆ ಅವರು AICC ಅಧ್ಯಕ್ಷರಾಗಿರೋದ್ರಿಂದ ಅವರ ಸ್ಟೇಟ್ಮೆಂಟ್ ಬಗ್ಗೆನೇ ಮೀಡಿಯಾ ಪ್ರಶ್ನೆ ಮಾಡ್ತಿರುವಾಗ ನಾನು ಆಲ್ರೆಡಿ ಹೈಕಮಾಂಡ್ ಜೊತೆ ಮಾತಾಡಿದ್ದೀನಿ, ಹೈಕಮಾಂಡ್ ಎಲ್ಲ ನಿರ್ಧಾರ ಮಾಡ್ತೀವಿ, ನಾವೇ ನಿರ್ಧಾರ ಮಾಡ್ತೀವಿ ಅಂತ ಹೇಳಿದ್ದಾಗಿದೆ. ರಾಹುಲ್ ಗಾಂಧಿ ಅವರು ಇದನ್ನು ಫೈನಲ್ ಮಾಡೋರು ಅಂದರೆ ಬೇರೆ ಯಾರೂ ಅಲ್ಲ, ರಾಹುಲ್ ಗಾಂಧಿ ಅವರೇ ಇದನ್ನು ತೀರ್ಮಾನ ಮಾಡೋರು ಅನ್ನೋದನ್ನು ಕ್ಲಿಯರ್ ಕಟ್ ಆಗಿ ಯಾವ ಡೌಟು ಇಟ್ಕೊಳ್ಬೇಡಿ ಅನ್ನೋ ಅಷ್ಟು ಸ್ಟ್ರಾಂಗ್ ಆಗಿ ಸಿದ್ದರಾಮಯ್ಯನವರು ಇವತ್ತು ಹೇಳುವ ಮೂಲಕ ಖರ್ಗೆ ಅವರಲ್ಲ ತೀರ್ಮಾನಿಸೋರು ಅಂದ್ಬಿಟ್ಟಿದ್ದಾರೆ. ಖರ್ಗೆ ಅವರಲ್ಲ ಅನ್ನೋ ಶಬ್ದ ಹೇಳಿಲ್ಲ, ಬಿಟ್ಟು ರಾಹುಲ್ ಗಾಂಧಿ ಅವರೇ ತೀರ್ಮಾನಿಸೋರು ಇದನ್ನ ಅಂತ ಹೇಳಿದ ಮೇಲೆ ಖರ್ಗೆ ಅವರು ಅಲ್ಲ ಅಂತಾನೆ ಅರ್ಥ ಆಗುತ್ತೆ. ಸೊ ಖರ್ಗೆ ಅವರು ಕೊಟ್ಟ ಸೂಚನೆ ಏನು ಗೊಂದಲ ಸೃಷ್ಟಿಸಿದ್ದಾರೋ ಅವತ್ತಾದ ಮಾತಿನ ಬಳಿಕ ಗೊಂದಲವನ್ನು ಯಾರಾದರೂ ಸೃಷ್ಟಿಸಿರಲಿ ಅದನ್ನು ಸರಿ ಮಾಡಬೇಕು, ಅದನ್ನಲ್ಲೇ ಬಿಟ್ಟುಬಿಡಿ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟರೆ ಖರ್ಗೆ ಅವರು. ಯಾರ್ಯಾರೋ ಹೇಳಿದರೆ ನಾನು ಕೇಳಲ್ಲ, ರಾಹುಲ್ ಗಾಂಧಿಯವರೇ ಹೇಳಬೇಕು ಅನ್ನೋ ತನಕ ಈಗ ಸಿದ್ದರಾಮಯ್ಯನವರು ಶಾಕ್ ಕೊಟ್ಟಿದ್ದಾರೆ. 2ನೆಯ ಬಿಗ್ ಶಾಕ್ ಇದು. ಸೆಷನ್ನಲ್ಲಿ ಹೇಳಿದ ಮೇಲೆ ಈಗ 2ನೆಯ ಶಾಕ್ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಕೊಡ್ತಿರೋದು. ಒಂದಲ್ಲ ಅವರೇ ಇಲ್ಲೇ ಲೋಕಲ್ ಸೃಷ್ಟಿ ಮಾಡ್ಕೊಳ್ತಾ ಇದ್ದಾರೆ, ಅವರೆಲ್ಲ ಮಾಡಬೇಕು. ಎಲ್ಲಕ್ಕ ನೀವು ಹೈಕಮಾಂಡ್ ಅಂತ ಹೇಳಿದ್ರೆ ಹೆಂಗೆ? ನೀವು ಇಲ್ಲಿ ಆಗ್ತಕ್ಕಂಥದನ್ನು ಲೋಕಲ್ ಲೀಡರು ಸೆಟಲ್ ಮಾಡ್ಕೋಬೇಕು ಅದನ್ನು ಒಂದು. ಆಮೇಲೆ ಪಕ್ಷ ಎಲ್ಲರೂ ಕಟ್ಟಿದ್ದು, ಯಾರೋ ನಾನು ಕಟ್ಟಿನಿ ಅಂತಿಲ್ಲ. ಕಾಂಗ್ರೆಸ್ ಪಾರ್ಟಿ ಕಾರ್ಯಕರ್ತರು ಕಟ್ಟರು. ಕಾಂಗ್ರೆಸ್ ಯಾವಾಗಲೂ ಕೂಡ ಯಾರೇ ಲೀಡರ್ ಬಂದ್ರೂ ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಸಪೋರ್ಟ್ ಮಾಡ್ತಾರೆ. ಅದಕ್ಕೆ ಯಾರು ನನ್ನಿಂದಾಗಿದೆ ಅಂತ ಯಾರು ಹೇಳಬಾರ್ದು. ಮತ್ತು ಕೆಲವು ಕಾರ್ಯಕರ್ತರನ್ನು ಯಾರು ಹೇಳ್ತಾರೆ ಇವ್ರು ಕಟ್ಟಾರೆ ಅವ್ರು ಕಟ್ಟಾರೆ ಅನ್ನೋದು ಅದು ಬಿಟ್ಟು ಬಿಡಬೇಕು. ಗೊಂದಲ ಯಾರು ಸಹ ಪಕ್ಷಕ್ಕಿಂತ ದೊಡ್ಡವರಲ್ಲ, ಒಬ್ಬರಿಂದ ಪಕ್ಷ ಅದು ಎಲ್ಲರೂ ಒಪ್ಕೋಬೇಕಾಗಿರ್ತಕ್ಕಂಥ ವಿಚಾರ. ಯಾರು ಒಬ್ಬರಿಗಿಂತ ದೊಡ್ಡವರ ಪಕ್ಷಕ್ಕಿಂತ ದೊಡ್ಡವರಾಗ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾಯಕತ್ವ ಬದಲಾವಣೆ ವಿಚಾರನ ಹೈಕಮಾಂಡಿಗೆ ತರಬೇಡಿ ಅಂತಾರೆ ಸರ್. ಆ ಚರ್ಚೆ ತರಬೇಡಿ ನಮ್ಮಲ್ಲಿ ಅಲ್ಲ, ಅವ್ರು ಹೇಳಿದ್ರು ಓಪನ್ ಮಾತಾಡ್ತಾರೆ. ಹೇಳ್ರಿ, ರಾಹುಲ್ ಗಾಂಧಿಯವರು ತೀರ್ಮಾನ ಮಾಡಬೇಕು, ಹೈಕಮಾಂಡ್ ತೀರ್ಮಾನ ಮಾಡಬೇಕು. ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕೆ ಬದ್ಧ. ಸ್ಥಳೀಯ ನಾಯಕರೇ ಬಗೆಹರಿಸ್ಕೊಳ್ಳಿ ಅಂತ ಹೇಳಿದ್ದಾರೆ ಸರ್. ಸ್ಥಳೀಯ ನಾಯಕರಲ್ಲೇ ಬಗೆಹರಿಸ್ಕೊಳ್ಳಿ, ನಮ್ಮ ಹತ್ರ ತರದ್ ಬೇಡ ಹೈಕಮಾಂಡ್ ಲೆವೆಲ್ಗೆ ಅಂತ. ಅವ್ರು ಏನು ಹೇಳಿದ್ದಾರೆ? ನಾವು ತೀರ್ಮಾನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಹೈಕಮಾಂಡ್ ಅವ್ರು ಏನು ತೀರ್ಮಾನ ಮಾಡ್ತಾರೆ ಅದೇ ಸರ್ ಆಗ್ತಾ ಇರುವಂತದ್ದು. ಅದು ಯಾವಾಗ ಅನ್ನುವಂಥದ್ದು ನೀವು ಕಂಪ್ಲೀಟ್ ಅವ್ರು ಯಾವಾಗ ತೀರ್ಮಾನ ಮಾಡ್ತಾರೆ ನೀವು ಕಂಪ್ಲೀಟ್ ಸಿಎಂ ಸರ್, ನೀವು 5 ವರ್ಷದ ಸಿಎಂ ಸರ್.
ಅದು ಬೇರೆ ಪ್ರಶ್ನೆ. ಹೈಕಮಾಂಡ್ನವ್ರು ಏನು ತೀರ್ಮಾನ ಮಾಡ್ತಾರೆ ಹಂಗೆ. ಅಲ್ಲ ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ಅದಕ್ಕೆ ಟಾರ್ಗೆಟ್ ಇದೆಯಾ ಸರ್? ಆದ್ರೂ ಯಾಕೆ ಇಷ್ಟು ಚರ್ಚೆ ಆಗುತ್ತೆ ಅಂತ ಸರ್ ಅದು ಹೈಕಮಾಂಡ್ ಅಂತ ಹೇಳಿ ನೀವು ಚರ್ಚೆ ಮಾಡಕ್ ಶುರು ಮಾಡಿದ್ದೀರಲ್ಲ ಈಗ. ಅಲ್ಲ ಅದಕ್ಕೆ ಏ ಟಾರ್ಗೆಟ್ ಇದೆಯಾ ಸರ್? ಮಾಧ್ಯಮದವರೇ ನಿಮ್ಮ ಎಮ್ಎಲ್ಎಗಳು ಮಾತಾಡ್ತಾರೆ. ಇಷ್ಟೊಂದು ಪ್ರಶ್ನೆ ಕೇಳಬೇಕಾದ ಅಗತ್ಯ ಏನಿದೆ? ಅಲ್ಲ ನೀವು ಎಮ್ಎಲ್ಎಗಳು ಮಾತಾಡಿದ್ದಾರೆ. ಕೇಳಪ್ಪ ಇಲ್ಲಿ, ನಿಮ್ಮ ಎಮ್ಎಲ್ಎಗಳು ನಾನು ಅಸೆಂಬ್ಲಿನಲ್ಲಿ ಹೇಳಿದ್ದೀನಿ. ಕರೆಕ್ಟ್ ಸರ್. ಅಸೆಂಬ್ಲಿನಲ್ಲಿ ಹೇಳಿದ್ಮೇಲೆ ಮತ್ತೆ ಯಾಕೆ ಚರ್ಚೆ ಅಲ್ಲ ಮಾಡ್ತೀನಿ? ಮತ್ತೆ ನಿಮ್ಮ ಎಮ್ಎಲ್ಎಗಳು ಮತ್ತೆ ರಾಜಣ್ಣ ಅವರು ನಿನ್ನೆ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿದ್ದಾರೆ. ಮಾಡಲಿ. ವಾಟ್ ಬೈ ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ, ಡಿ ಕೆ ಶಿವಕುಮಾರ್. ವಾಟ್ ಈಸ್ ರಾಂಗ್ ಇನ್ ದಟ್? ಈಸ್ ಎ ಪ್ರೆಸಿಡೆಂಟ್ ಆಫ್ ದಿ ಪಾರ್ಟಿ. ಕೆಪಿಸಿಸಿ ಅಧ್ಯಕ್ಷರು ಯಾರು? ಯಾರು? ಡಿ ಕೆ ಶಿವಕುಮಾರ್ ಅವರು, ರಾಜಣ್ಣ ಅವ್ರನ್ನ. ಅಧಿಕಾರದಲ್ಲಿದ್ದಾಗ ನಾನು ಮಾಡಿದೆ ಅವ್ರು ಮಾಡಿದೆ ಅನ್ನೋದು ಮುಖ್ಯ ಅಲ್ಲ. ಎಸ್ ಎಂ ಕೃಷ್ಣ ಅವರು ಮುಖ್ಯಮಂತ್ರಿ ಇದ್ದರು. ಅದರಿಂದ ಸರ್ಕಾರ ಮಾಡಿತ್ತು, ಅದ್ರ ಪ್ರಶ್ನೆ ಬರೋದೇ ಇಲ್ಲ. ರಾಜಣ್ಣವ್ರನ್ನ ಮೀಟ್ ಮಾಡಿದಾರಲ್ಲ ಡಿ ಕೆ ಅಂದ್ರೆ ಮಾಡ್ಲಿ ಬಿಡಿ ಅಂತಾರೆ. ಅವರನ್ನೇ ಅಂದ್ರೆ ಅವರನ್ನ ಅಧ್ಯಕ್ಷ ಮಾಡಿದ್ದೆ ಡಿ ಕೆ ಅಂತೆ ಅಪೆಕ್ಸ್ ಬ್ಯಾಂಕ್ಗೆ. ಅಂದ್ರೆ ನಾನು ಮಾಡಿದೆ ನೀನು ಮಾಡಿದೆ, ಅಧಿಕಾರ ಇದ್ದಾಗ ಅದೆಲ್ಲ ಇಲ್ಲ. ಸರ್ಕಾರ ಬಂದಿತ್ತು, ಎಸ್ ಎಂ ಕೃಷ್ಣ ಅವ್ರದ್ದು ಸರ್ಕಾರ ಮಾಡಿದ್ದು ಅನ್ನುವ ಮೂಲಕ ಡಿ ಕೆಗೂ ಟಕ್ಕರ್ ಕೊಡೋದು ಅಂತಾರಲ್ಲ, ಡೈರೆಕ್ಟ್ ಹಿಟ್, ಆ ರೀತಿ ಈಗ ಪ್ರಹಾರ ಮಾಡಿದ್ದಾರೆ ಸಿದ್ದರಾಮಯ್ಯನವರು. ಸೊ ಒಂದಂತೂ ಡಿಸೈಡ್ ಆಗಿದೆ. ಯಾವಾಗ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸೆಡ್ ಹೊಡೆದ್ರು, ಸಿದ್ದರಾಮಯ್ಯನವರಲ್ಲ ಯತೀಂದ್ರ ಸಿದ್ದರಾಮಯ್ಯನವರು ಹೈಕಮಾಂಡ್ಗೆ ಸೆಡ್ ಹೊಡೆದು 5 ವರ್ಷ ಅಪ್ಪನೇ CM, ಯಾವುದೇ ಚೇಂಜ್ ಇಲ್ಲ ಅಂತ ಯಾವಾಗ ಹೇಳಿದ್ರೋ ಅಲ್ಲಿಂದ ಶುರುವಾಯಿತು. ಮತ್ತಿದು ಇಲ್ಲಿಗೆ ಬಂದು ನಿಂತಿದೆ. ರಾಹುಲ್ ಗಾಂಧಿ ಅವರೇ ನನಗೆ ಬಾಯಿ ಬಿಟ್ಟು ಹೇಳಿದ್ರೆ ನಾನು ಕೇಳ್ತೀನಿ ಅಂದರೆ ಖರ್ಗೆ ಅವ್ರನ್ನ ಮಧ್ಯಸ್ಥಿಕೆ ಕಳಿಸೋದು. ಸೋನಿಯಾ ಗಾಂಧಿ ಅವರ ವಿಷಯ ಕೇಳಿದಾಗಲೂ ಕೂಡ ಬಹಳಷ್ಟು ಬಾರಿ ನೀವು ಸಿದ್ದರಾಮಯ್ಯನವರು ಬಾಯಿ ಟಿವಿಗಳಲ್ಲಿ ಗಮನಿಸಿದ್ರೆ ನೋಡಿರ್ತೀರಿ. ಸೋನಿಯಾ ಗಾಂಧಿ ಅವರು ಮಧ್ಯಪ್ರವೇಶ ಮಾಡಿದ್ದಾರಂತೆ ಸರ್, ಸೋನಿಯಾ ಗಾಂಧಿ ಅವರು ಬಂದಿದ್ದಾರೆ ಮೀಟಿಂಗು ಮತ್ತೊಂದು ಪ್ರಶ್ನೆ ಕೇಳಿದಾಗ ರಾಹುಲ್ ಗಾಂಧಿ ಅವರು ನಿರ್ಧರಿಸ್ತಾರೆ ಅಂತ ತಕ್ಷಣಕ್ಕೆ ಸಿದ್ದರಾಮಯ್ಯನವರು ಆನ್ಸರ್ ಮಾಡಿದ್ದಾರೆ. ಸೊ ಈಗ ಕಾಂಗ್ರೆಸ್ನಲ್ಲಿ ಅವರೇ ಸುಪ್ರೀಂ ರಾಹುಲ್ ಗಾಂಧಿ ಅವರು, ಅವರಿಂದ ಬಂದಾಗ ನಾನು ಯೋಚನೆ ಮಾಡ್ತೀನಿ ಅನ್ನುವ ಮೆಗಾ ಸಂದೇಶವನ್ನ, ಶಾಕಿಂಗ್ ಸಂದೇಶವನ್ನು ಸಿದ್ದರಾಮಯ್ಯನವರು ಈಗ ಕೊಟ್ಟೇ ಬಿಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರು ಒಂಥರ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಿದ್ದಾರೆ. ಸಿದ್ದರಾಮಯ್ಯನವ್ರನ್ನ ಬಿಟ್ಕೊಡೋಕ್ಕಾಗ್ತಿಲ್ಲ, ಡಿ ಕೆನ ಕೈ ಬಿಡೋಕ್ಕಾಗ್ತಿಲ್ಲ. ಹಾಗಾಗಿ ಈಗ ಅವರೇ ಹೇಳಲಿ, ಅವ್ರು ಹೇಳಿದರೆ ನೆಕ್ಸ್ಟ್ ಆಪ್ಷನ್ನು ರೆಡಿ ಇದೆ. ಖರ್ಗೆ ಅವ್ರನ್ನ ಭೇಟಿ ಆಗಿಬಿಟ್ಟಿದ್ದಾರೆ ಜಿ ಪರಮೇಶ್ವರ್ ಅವರು. ದಲಿತ CM ಮತ್ತು ಸೀನಿಯಾರಿಟಿ ಬೇಸಿಸಲ್ಲಿ ನನ್ನನ್ನೇ ಕನ್ಸಿಡರ್ ಮಾಡಬೇಕು, ನಾನೇ ಎಲಿಜಿಬಲ್ ಅಂತ. ಸೊ ಪರಮೇಶ್ವರ್ ಅವರ ಹೆಸರಿಟ್ಟು ಇಲ್ಲ ತಿರಸ್ಕರಿಸಿದ್ರೆ ದಲಿತ CM ಮಾಡೋಕೆ ಕಾಂಗ್ರೆಸ್ ಒಪ್ಪಲಿಲ್ಲ ಅನ್ನುವಂಥ ಆಕ್ರೋಶ ಭುಗಿಲೇಳುತ್ತೆ. ಖರ್ಗೆ ಅವ್ರು ಬರಲಿ, ಇಲ್ಲ ಪರಮೇಶ್ವರ್ ಅವ್ರನ್ನ ಮಾಡಲಿ, ಇಬ್ಬರಲ್ಲಿ ಒಬ್ಬರನ್ನ ಮಾಡಲಿ. ಇಬ್ಬರು ಸೀನಿಯರ್ಸು, ಸೀನಿಯರ್ ಮೋಸ್ಟ್ ಒಬ್ಬರು, ಸೀನಿಯರ್ ಒಬ್ಬರು, ಇಬ್ಬರು ಬಹಳ ಅರ್ಹರು ಈ ಕುರ್ಚಿ ಆಟದಲ್ಲಿ, ಡಿ ಕೆಗಿಂತ ಸೀನಿಯರ್ಸು ಅಂತ ಸಮುದಾಯಕ್ಕೆ, ಕಾಂಗ್ರೆಸ್ ಜೊತೆಗಿರುವ ಸಮುದಾಯಕ್ಕೆ ಬಹಳ ಡ್ಯಾಮೇಜಿಂಗ್ ಮೆಸೇಜ್ ಹೋಗ್ಬಿಡುತ್ತೆ. ದಲಿತರನ್ನ CM ಮಾಡೋಕೆ ನಿರಾಕರಿಸಿದ್ರಂತೆ ಅಂತ ಪರಮೇಶ್ವರ್ ಅವರು ಎಂಟ್ರಿ ಕೊಟ್ರೆ, ಅದ್ರ ಬದಲು ಸಿದ್ದರಾಮಯ್ಯನವರೇ ಇರಲಿ ಬಿಡಿ ಅಂತನಾದರೂ ಹೇಳಲಿ ಹೈಕಮಾಂಡ್ ಅನ್ನೋ ರೀತಿಯಲ್ಲಿ ಒಂದು ಮಾಸ್ಟರ್ ಪ್ಲಾನ್ ಈಗ ಸಿದ್ದು ಕ್ಯಾಂಪಿಂದ ರೆಡಿ ಆಗಿದೆ. ಪರಮೇಶ್ವರ್ ಅವರನ್ನ ಅಖಾಡಕ್ಕೆ ಧುಮುಕ್ಸಿರೋದು. ಸೊ ಈ ಕುರ್ಚಿ ಆಟದಲ್ಲಿ ಡಿ ಕೆ ಶಿವಕುಮಾರ್ ಅವರು ಕ್ಲೈಮ್ಯಾಕ್ಸ್ಗೆ ಹೋಗಿ ನಿಂತಿದ್ದಾರೆ, ಬಜೆಟ್ ಪ್ರತಿ ರೆಡಿ ಮಾಡಿಕೊಂಡು. ಆದರೆ ಸಿದ್ದರಾಮಯ್ಯನವರು ಮಾತ್ರ ಊಹಿಸದಂತಹ ಶಾಕನ್ನು ಸೋನಿಯಾ ರಾಹುಲ್ ಖರ್ಗೆ ಅವ್ರಿಗೆ ಕೊಡ್ತಿರೋದು. ಈಗ ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.